ಬಿಜೆಪಿ ಅವಧಿನಲ್ಲಿ ಅವೈಜ್ಞಾನಿಕ ರಸ್ತೆ ಮಾಡಿದ್ದಾರೆ, ಹಾಗಾಗಿ ಈಗ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಅಂತ ಪ್ರದೀಪ್ ಈಶ್ವರ್ ಆರೋಪ. ಜೊತೆಗೆ ಬಿಜೆಪಿ ಮನೆಯಲ್ಲೇ ಗುಂಡಿಗಳು ಬಿದ್ದಿದ್ದಾವೆ ಅಂತ. ಪುಣ್ಯ ಅಣ್ಣ, ಕಾಂಗ್ರೆಸ್ ಅವ್ರಿಗೆ ಕೈ ಮುಗಿತೀನಿ. ಪುಣ್ಯ ಬಿ ಜೆ ಪಿಯವರು ಹಿಂದೆ ರಸ್ತೆ ಮಾಡಿದ್ರು, ಸರಿಯಾಗಿ ಮಾಡಲಿಲ್ಲ, ಅವೈಜ್ಞಾನಿಕ. ಕೆಂಪೇಗೌಡ ಬೆಂಗಳೂರು ಕಟ್ಟಿದ್ರು, ಆವಾಗ ರಸ್ತೆ ಸರಿ ಮಾಡಿಲ್ಲ ಅಂತ ಹೇಳಿಲ್ಲಲ್ಲ ಪುಣ್ಯಾತ್ಮರು. ಅದು ಹೇಳ್ಬಿಟ್ಟಿದ್ರೆ ಸರೋಗಿತ್ತು. ಕೆಂಪೇಗೌಡರೇ ಸರಿ ಇಲ್ಲ ಅಂತ ಆಗ್ತಾಯಿತ್ತು ರೀ. ನಾವು ಹೋಗಿ ಸರ್ಕಾರ ಹೋಗಿ 2.5 ವರ್ಷ ಆಗಿದೆ ರೀ. ಹಾಂ, ನಿಮ್ಮ ಹನಿಮೂನ್ ಪೀರಿಯಡ್ ಎಲ್ಲ ಮುಗಿದೋಗಿದೆ. ಹನಿಮೂನ್ ಪೀರಿಯಡ್ ಮುಗಿದು ನೀವು ಮನೆಗೆ ವಾಪಸ್ ಹೋಗೋ ಪೀರಿಯಡ್ ಬಂದ್ಬಿಟ್ಟಿದೆ. ಅರ್ಧ ಆಯುಷ್ ಮುಗಿದೋಗಿದೆ ನಿಮ್ಮ ಸರ್ಕಾರ. ಇನ್ನಿರೋದು 2 ವರ್ಷ. 2 ವರ್ಷದಲ್ಲಿ ಸರಿಯಾಗಿ ರಸ್ತೆಗಳನ್ನು ಜನ ಓಡಾಡೋ ರೀತಿ ಮಾಡೋ ಅಂಥ ಜವಾಬ್ದಾರಿ ನಿಮಗಿಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಿ. ರಸ್ತೆಯನ್ನು ಸರಿ ಮಾಡಿ, ಇಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಿ ಅನ್ನೋ ಘೋಷಣೆಯನ್ನು ಬಿ ಜೆ ಪಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಡ್ಯೂಟಿ ನಾವು ಮಾಡ್ತಿದ್ರಿ, ಚುನಾವಣೆಗೋಸ್ಕರ ಬಿಂಬಿಸ್ತಾ ಇದ್ದಾರೆ ಬಿ ಜೆ ಪಿ ಅವರನ್ನು ಮಾತಾಡಿ. ಚುನಾವಣೆ ಇನ್ನು ಯಾವ ಗ್ಯಾರಂಟಿ ಇರೋದು? ಯಾವ ಗ್ಯಾರಂಟಿ ಮಾಡ್ತಾರೆ ಅಂತ ಚುನಾವಣೆ? ಇನ್ನು ವಾರ್ಡ್ಗಳು ವಿಂಗಡಣೆ ಆಗಬೇಕು, ಕ್ಯಾಟಗರಿ ವಿಂಗಡಣೆ ಆಗಬೇಕು, ಇನ್ನು ಕೋರ್ಟ್ ಕೇಸ್ಗಳಾಗಬೇಕು. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅದು ಯಾವಾಗ ಚುನಾವಣೆ ಅವ್ರು ಹೇಳೋ ಪ್ರಕಾರ ಫೆಬ್ರವರಿ ಮಾರ್ಚು, ಇನ್ನೂ ಭಾಳ ದೂರ ಐತೆ. ಇನ್ನು 4-5 ತಿಂಗಳೈತೆ. ಅಲ್ಲಿವರೆಗೂ ನಾವು ಬೆಂಗಳೂರಲ್ಲಿ ಬಿಟ್ಟು ಲೀವ್ ತಗೊಂಡು, ಏನು ಟ್ರಾವೆಲ್ ಅಲ್ಲ ಇದ್ರ ಲೀವೋ ಏನೋ ಬರ್ತೈತೆ, ಆ ಲೀವ್ ತಗೊಂಡು ಆಚೆ ಹೋಗ್ಬೇಕಾ ಅದನ್ನು ಹೇಳ್ಬೇಕು ಸರ್ಕಾರ. ಸರ್, ಅವ್ರು ಹೇಳ್ತಾ ಇದ್ರು ಕೆಲಸ ಮಾಡ್ತಾ ಇದ್ದಾರೆ ಮಳೆಗೋಸ್ಕರ, ಇದೆಲ್ಲ ಆಗ್ತದೆ, ಮಳೆಗೆ ಬ್ಲೇಮ್ ಮಾಡ್ತಾ ಇದ್ದಾರೆ. ನೋಡಿ, ಅವರು ಸರ್ಕಾರಕ್ಕೆ ಎಲ್ಲ ಶಕ್ತಿ ಐತೆ. ಮಳೆ ರಾಯನ್ಗೊಂದು KVAT ಹಾಕ್ಬಿಡ್ಲಿ. ಯಾವ್ದಾವುದಕ್ಕೋ ಒಂದು KVAT ಹಾಕ್ತಾರಲ್ಲ, ಮಳೆ ರಾಯನ್ KVAT ಹಾಕ್ಬಿಟ್ಟು ನೀನು ಇಂಥ ಟೈಮ್ಗೆ ಬರಬೇಕು, ಹಿಂಗೆ ಬರಬೇಕು. ಪ್ರಕೃತಿಗೂ ಚಾಲೆಂಜ್ ಮಾಡ್ತಿರಲ್ಲ ರೀ. ಸಾವಿರಾರು ವರ್ಷದಿಂದ ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ, ಚಳಿ ಬರ್ತಾ ಇದೆ. ಅದನ್ನ ನೋಡ್ಕೊಂಡು ನಮ್ಮ ಪ್ರೋಗ್ರಾಮ್ ನಾವು ಫಿಕ್ಸ್ ಮಾಡ್ಕೊಬೇಕು. ನಮ್ಮ ಪ್ರೋಗ್ರಾಮನ್ನು ನಾವು ಫಿಕ್ಸ್ ಮಾಡಬೇಕು. ಮಳೆಗಾಲದಲ್ಲಿ ಏನು ಮಾಡಬೇಕು? ಬೇಸಿಗೆ ಇತ್ತಲ್ಲಪ್ಪ, ಅವಾಗ ಯಾಕೆ ಏನು ಮಾಡ್ತಾ ಇದ್ರಿ ನಿಮ್ಮ ಸರ್ಕಾರ? ಬೇಸಿಗೆಯಲ್ಲಿ ಇದನ್ನೇ ಹಾಕ್ಬೋದಾಯ್ತಲ್ಲ ನೀವು. ಫೆಬ್ರವರಿ, ಮಾರ್ಚು, ಏಪ್ರಿಲ್ಲು ಅಲ್ಲೆಲ್ಲ ನಿಮ್ಮ ಆಸ್ಫಾಲ್ಟ್ ಮಾಡಿಬಿಟ್ಟಿದ್ರು ಪೂರ್ತಿ ಬೆಂಗಳೂರನ್ನು. ಇವಾಗ ತ್ಯಾಪೆ ಹಾಕೋ ಪ್ರಶ್ನೆನೇ ಬರ್ತಾ ಇಲ್ಲ. ಆವಾಗ ನೀವು ಹಣ ಇರಲಿಲ್ಲ ನಿಮ್ಮ ಹತ್ರ, ಗ್ಯಾರಂಟಿಗೋಸ್ಕರ ಹಣನೆಲ್ಲ ಉಪಯೋಗ ಮಾಡಿಬಿಟ್ರಿ. ಈಗ ರಸ್ತೆಗಳಿಗೆ ಗ್ಯಾರಂಟಿ ಇಲ್ಲ, ಅದಕ್ಕೋಸ್ಕರ ಈಗ ಜನನ ಟೀಕೆ ಮಾಡ್ತಾ ಇದ್ದೀರಾ, ಮಾಧ್ಯಮನ ಟೀಕೆ ಮಾಡ್ತಾ ಇದ್ದೀರಾ, IT-BT ಕಂಪನಿಗಳನ್ನು ಟೀಕೆ ಮಾಡ್ತಾ ಇದ್ದೀರಾ. ನಾಗಮೋಹನ್ ದಾಸ್ ಆಯೋಗದ ಅವ್ರಿಗೆ ಏಕಸದಸ್ಯ ಆಯೋಗ ಮಾಡಿ ಸಿಬ್ಬಂದಿ ವಾಹನ ಒಂದು ಕಚೇರಿ ಕೊಟ್ಟಿದ್ರು. ನಿಮ್ಮ ಕಾಲದ ಹಗರಣಗಳ ತನಿಖೆಗೆ ವರದಿನೂ ಕೊಟ್ಟು, ಈಗ ಏಕಾಏಕಿ ಅವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ಸಿಬ್ಬಂದಿ ವಾಪಸ್ ತೆಗೆದುಕೊಂಡಿದ್ದಾರೆ, ಕಚೇರಿ ವಾಪಸ್ ತೆಗೆದುಕೊಂಡಿದ್ದಾರೆ, ವಾಹನಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಅವ್ರ ಹತ್ರ ಸಾಕಷ್ಟು ವರದಿಗಳನ್ನ ಸರ್ಕಾರ ತೆಗೆದುಕೊಂಡು ಈಗ ಒಂದು ರೀತಿಯಲ್ಲಿ ಅವಮಾನಕಾರಿ ರೀತಿಯಲ್ಲಿ ನಡೆದುಕೊಂಡಿದೆ ಅವ್ರ ಜೊತೆ ಅಂತ. ಅದು ಕೆಲಸ ಆದಮೇಲೆ ಮೆಟ್ಲು ಹತ್ತದ ಮೇಲೆ ಏಣಿನೇ ಒದಿತಾರಲ್ಲ, ಹಂಗೆ ಅವ್ರಿಗೆ ನೋಡಿ. ಇದರಲ್ಲಿ ಸರ್ಕಾರ ತಪ್ಪಿಲ್ಲ ಪಾಪ. ಸಿದ್ದರಾಮಯ್ಯನವ್ರದ್ದು ಏನು ತಪ್ಪಿದೆ? ಖಜಾನೆಯಲ್ಲಿ ಕಾಸಿಲ್ಲ ರೀ. ಈ ಗುಡಿಸಿದ್ರು ನೀವು ಖಜಾನೆಗೆ ಹೋಗ್ಬಿಡಿ, ಖಜಾನೆಗೆ ಹೋಗಿ ಗುಡಿಸಿದ್ರೂ ₹1 ಸಿಗಲ್ಲ, ಅಷ್ಟು ಪಾಪರ ಔಟಿದೆ. ಇನ್ನು ನಾಗಮೋಹನ್ ದಾಸ್ ಅವ್ರಿಗೆ ಚೇರು ಟೇಬಲ್ ಎಲ್ಲ ಕೊಟ್ಟು ಅದಕ್ಕೊಂದು ತಿಂಗಳಿಗೆ ಒಂದು 10 ಲಕ್ಷ 20 ಲಕ್ಷ ಹಣ ವಿನಿಯೋಗ ಮಾಡೋಕ್ಕೂ 10 ಲಕ್ಷ ನಾಗಮೋಹನ್ ದಾಸ್ ಆಯೋಗಕ್ಕೆ 10 ಲಕ್ಷ ಕೊಡೋ ಯೋಗ್ಯತೆಯೂ ಇವಾಗ ಸರ್ಕಾರ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಹಣದ ಪ್ರಾಬ್ಲಮ್ ಅಷ್ಟೇ, ನಾಗಮೋಹನ್ ದಾಸ್ ಪ್ರಾಬ್ಲಮ್ ಅಲ್ಲ ಇದು. ಹಣ ಇಲ್ಲ, ಅದಕ್ಕೆ ಚೇರು ಕುರ್ಚಿ ಎಲ್ಲ ತೆಕ್ಕೊಂಡು ಹೋಗಿದ್ದಾರೆ ಅಷ್ಟೇ.